ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದೊಳ್ಳೆ ಸ್ವೀಟ್ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ. ನಾನಿವತ್ತು ಅವಲಕ್ಕಿಯಿಂದ ಒಂದು ಸ್ವೀಟ್ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಮಾಡಿರೋದು. ಸಾಮಾನ್ಯವಾಗಿ ಅವಲಕ್ಕಿ ಎಲ್ಲರ ಮನೆಯಲ್ಲೂ ತಂದೆ ತರ್ತೀರ, ಅವಲಕ್ಕಿ ಚೂಡ ಮಾಡೋಕ್ಕೆ ಅಥವಾ ಅವಲಕ್ಕಿ ಉಪ್ಪು ಕರಿ ಮಾಡೋಕ್ಕೆ ಅಥವಾ ಅವಲಕ್ಕಿಯಿಂದ ಉಪ್ಪಿಟ್ಟು ಆ ಥರದ್ದೆಲ್ಲ ಮಾಡೋಕ್ಕೆ ಅರ್ಜೆಂಟಿಗೆ ಅವಲಕ್ಕಿನೇ ನಮಗೆ ಹೆಲ್ಪ್ ಆಗೋದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಅದೇ ಅವಲಕ್ಕಿ ಬಳಸ್ಬಿಟ್ಟು ನಾನಿವತ್ತು ಒಂದೊಳ್ಳೆ ಸ್ವೀಟ್ ಡಿಶ್ ತೋರಿಸ್ತೀನಿ. ಇವಾಗ ನವರಾತ್ರಿ ಬೇರೆ, ನಿಮಗೆ ದೇವ್ರ ನೈವೇದ್ಯಕ್ಕೂ ಕೂಡ ಆಗುತ್ತೆ ಈ ರೆಸಿಪಿ. ನೋಡಿ, ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. 3 ಕಪ್ಪಷ್ಟು, 1 ಕಪ್ ಏನು ಅಳತೆ ತೊಗೊಂಡಿದ್ದೀವಲ್ಲ ಅದೇ ಅಳತೆಯಲ್ಲಿ, ನಾನು ತೋರಿಸಿದ ಅಳತೆಯಲ್ಲಿ 3 ಕಪ್ಪು, ಅಂದರೆ ನೀವು ಯಾವ ಕಪ್ಪು ಬಳಸ್ತೀರೋ ಅದರಲ್ಲೇ ಇದು ಮಾಡಬೇಕು. ನಂತರ 3 ಕಪ್ಗೆ ಅವಲಕ್ಕಿಗೆ 1 ಉಂಡೆ ಬೆಲ್ಲ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಡಿಯಷ್ಟು ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ತುರಿ, ಸ್ವಲ್ಪ ಗೋಡಂಬಿ, 1 ಟೀ ಸ್ಪೂನಷ್ಟು ಏಲಕ್ಕಿ, ನಂತರ ಸ್ವಲ್ಪ ತುಪ್ಪ. ಸ್ವೀಟ್ ಅಂದರೆ ತುಪ್ಪ ಇರಲೇಬೇಕಲ್ವ, ಸೊ ತುಪ್ಪ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ಮೊದಲಿಗೆ ಏನು ಮಾಡಬೇಕು ಗೊತ್ತಾ, ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತುರಿದಿರೋ ಅಂಥ ಏನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು. ನಂತರ ಅವಲಕ್ಕಿಲಿ ಸ್ವಲ್ಪ ಧೂಳು ಎಲ್ಲ ಇರುತ್ತಲ್ಲ, ಪೇಪರ್ ಅವಲಕ್ಕಿ ಆಗಲಿ ಯಾವುದೇ ಆಗಲಿ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ನೀರು ಹಾಕಿದ ತಕ್ಷಣ ನಿಮಗೆ ಕಸ ಏನಾದರೂ ಇದ್ದರೆ ಮೇಲ್ಗಡೆ ತೇಲ್ಕೊಂಬರುತ್ತೆ. ಸೊ ಅದನ್ನೆಲ್ಲ ನೀವು ಶುದ್ಧ ಮಾಡಿಕೊಂಡು ಈ ಥರ ಅವಲಕ್ಕಿನ ಹಿಂಡಿ ತೆಕ್ಕೋಬೇಕು. ನೀವು ಚೆನ್ನಾಗಿ ಹಿಂಡಿ ಈ ಥರ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟು ಇದು ಹಿಂಡಿ ಆಗಿದೆ ಪೇಪರ್ ಅವಲಕ್ಕಿ. ಜಾಸ್ತಿ ನೆನೆಗೆ ಬಿಡಬೇಡಿ, ಅದು ತುಂಬ ಇದಾಗ್ಬಿಡುತ್ತೆ. ಆಮೇಲೆ ನಂತರ ಏನು ಮಾಡಬೇಕು, ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕಿದ್ದನ್ನು ನೀರು ಹಾಕದೆ ಒಂದು ಸತಿ ತಿರುಗಿಸ್ಕೊಳ್ಳಿ. ನಂತರ ಈ ನಾವು ಅವಲಕ್ಕಿ ಏನು ಹಿಂಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ರುಬ್ಕೋಬೇಕಾಗತ್ತೆ. ಯಾವ ಲೋಟದಲ್ಲಿ ನೀವು ಅವಲಕ್ಕಿ ತೊಗೊಂಡಿದ್ದೀರಲ್ಲ ಅದೇ ಲೋಟದ ಅಳತೆಯಲ್ಲಿ ನೀರನ್ನ ಬಳಸಿ. ನೀರು 3 ಲೋಟ ಅವಲಕ್ಕಿಗೆ 2ರಿಂದ 2.25 ಲೋಟದಷ್ಟು ನೀರು ಸಾಕಾಗುತ್ತೆ. ಓವರಾಲ್ ನೀವು ರುಬ್ಲಿಕ್ಕೆ ಮತ್ತು ಆಮೇಲೆ ಯೂಸ್ ಮಾಡ್ಬೇಕಾದ್ರೆ 2.5 ಲೋಟದಷ್ಟು ಅಥವಾ 2.25 ನೀರು ಕಮ್ಮಿ ಬಳಸಿದಷ್ಟು ನಮಗೆ ಈ ರೆಸಿಪಿ ಬೇಗ ಆಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀರು ಬಳಸ್ಕೊಳ್ಳಿ. 2ರಿಂದ 2.25 ಲೋಟ ನೀರು ಹಿಡಿಸುತ್ತೆ. ಇವಾಗ ನಾನು ನುಣ್ಣಗೆ ಅವಲಕ್ಕಿ ಮತ್ತು ತೆಂಗಿನಕಾಯಿ ತುರಿನ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ತುಂಬ ನೀರು ಹಾಕ್ಕೊಳ್ಬೇಡಿ, ಯಾಕೆಂದರೆ ಅವಲಕ್ಕಿ ಆಲ್ರೆಡಿ ನಾವು ನೆನೆಸ್ಬಿಟ್ಟು ಹಾಕಿರ್ತೀವಲ್ಲ, ಸೊ ಹಾಗೆ ಸ್ವಲ್ಪ ನೀರು ಸಾಕಾಗತ್ತೆ. ನಂತರ ಇಲ್ಲೇನು ಮಾಡಬೇಕು, ಒಂದು ದಪ್ಪ ತಳ ಇರೋವಂಥ ಬಾಣಲೆನ ತೊಗೊಳ್ಬೇಕು. ಏಕೆಂದರೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಪ್ಪ ತಳದ ಬಾಣಲೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಫಸ್ಟಿಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮೊದಲಿಗೆ ಗೋಡಂಬಿ ಹುರ್ಕೊಳ್ಳೋಣ. ನಾನಿಲ್ಲಿ ಗೋಡಂಬಿ ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಬಾದಾಮಿ ಅಥವಾ ದ್ರಾಕ್ಷಿ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಇಷ್ಟ ಇಲ್ಲ ಅನ್ನೋರು, ಡ್ರೈ ಫ್ರೂಟ್ಸ್ ಬೇಡ ಅನ್ನೋರು ಹಾಕ್ಕೊಳ್ದಿನೂ ಇರ್ಬೋದು. ಈ ಬರ್ಫಿಗೆ ಏನೋ ಹಾಕ್ಕೊಳ್ಬೇಕು ಅಂತನೆಲ್ಲ ಹಾಕಿದ್ರೂ ತೊಂದರೆ ಇಲ್ಲ. ಈಗ ಅದೇ ತುಪ್ಪಕ್ಕೆ ನಾವು ಕಟ್ ಮಾಡಿರೋ ಅಂಥ ಬೆಲ್ಲನ ಹಾಕ್ಕೊಂಡು, ಇವಾಗ ಅದರಲ್ಲಿ ಸ್ವಲ್ಪ ನೀರು ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಇವಾಗ ಇನ್ನು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಜಸ್ಟ್ ಕರಗಿಸ್ಕೋಬೇಕು ಅಷ್ಟೇ. ಇವಾಗ ಕರಗಿಸ್ಕೊಂಡಿದ್ದೀನಿ. ಇದನ್ನು ಬೇಕಂದರೆ ನೀವು ಸೋಸ್ಕೋಬೋದು, ಕಸ ಏನಾದರೂ ಇದೆ ಅಂತ ಅನ್ನೋದಾದರೆ. ನಾನು ಇದನ್ನು ಸ್ಟವ್ವಿಂದ ಕೆಳಗಿಳಿಸಿ ಆರಿಸಿದ್ದೀನಿ, ಅಂದರೆ ತುಂಬ ಆರಿಲ್ಲ. ಇದಕ್ಕೆ ನಾನು ರುಬ್ಬಿರೋ ಅಂಥ ಏನು ಅವಲಕ್ಕಿ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಿರೋ ಥರ. ಅಂದರೆ ನೀವು ಈ ಥರ ಮಿಕ್ಸ್ ಮಾಡ್ಕೊತ ನೀವು ಸ್ಟವ್ ಮೇಲೆ ಇಟ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ ನೋಡಿ. ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು. ಇದು ಇವಾಗ ಏನಾಗುತ್ತೆ ಅಂದರೆ, ಈಗ ನಿಮಗೆ ಒಂಥರ ಗಂಟು ಅನಿಸ್ಬೋದು. ಕುದಿ ಬರ್ತಾ ಇದ್ದಂಗೆ ಇದು ಗಂಟೆಲ್ಲ ಬಿಟ್ಕೊಳ್ಳುತ್ತೆ. ಇದು ಗಂಟಾಗಿರೋದೆಲ್ಲ ನೀವು ಕೈ ಆಡಿಸ್ತಾ ಇರಬೇಕು ಮಾತ್ರ. ಇದನ್ನು ಸ್ವಲ್ಪ ಕುದಿ ಬರೋ ತನಕ ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗ ಕುದೀತಾ ಇದೆ ಅಲ್ವಾ. ಇವಾಗ ಅದೆಲ್ಲ ಗಂಟೆಲ್ಲ ಇಲ್ಲ. ಸೊ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಒಮ್ಮೆಲೆ ಹಾಕೋಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಹತ್ತತ್ರ ಒಂದು 5ರಿಂದ 6 ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದು
ಚೆನ್ನಾಗಿ ಮಂದ ಆಗುತ್ತೆ, ಅಂದರೆ ದಪ್ಪ ಆಗುತ್ತೆ. ಅವಲಕ್ಕಿ ಹಾಕಿರೋದಲ್ವ, ಹಾಗಾಗಿ ನೀವು ಕೈ ಆಡಿಸ್ದೆ, ಕೈ ಬಿಡದೆ ಸ್ವಲ್ಪ ಸ್ವಲ್ಪ ಮಂದ ಆಗೋ ತನಕ ನೀವು ಇದನ್ನು ಮಗಚ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಏಲಕ್ಕಿ ನಾನೇನು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ನ ನೀವು ಹುರಿದಿರೋಂಥ ಡ್ರೈ ಫ್ರೂಟ್ಸ್ನ ಈ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು. ನಾನು ಲಾಸ್ಟಿಗೆ ಇಟ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ಅಂತ. ಇವಾಗ ಅದಾಗೋ ಅಷ್ಟರಲ್ಲಿ ನಾವು ಈ ಕಡೆ ಒಂದು ಪ್ಲೇಟ್ನ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಆಗಿದ ತಕ್ಷಣ ಹಾಕ್ಕೊಳಕ್ಕೆ ಬೇಕಾಗತ್ತಲ್ಲ. ಸೊ ಹಾಗಾಗಿ ಚೆನ್ನಾಗಿ ಅದಕ್ಕೆ ಸುತ್ತಲೂ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ ಈ ಕಡೆ ಇದೇನಾಗಿದೆ ನೋಡೋಣ. ನೋಡಿ, ಇದು ಮಂದ ಆಗ್ತಾ ಇದೆ, ಹದ ಬರ್ತಾ ಇದೆ. ಇವಾಗ ಇದಕ್ಕೆ ಇನ್ನೂ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನು ಒಂದು ಹದ ಈ ಥರ ದಪ್ಪ, ಒಂದು ಸ್ವಲ್ಪ ಮಂದ ಈ ಥರ ಆಗೋ ತನಕ ನೀವು ಕೈ ಆಡಿಸ್ದೆ ಮಗಿಸ್ಕೋಬೇಕಾಗತ್ತೆ. ನೀವು ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ನೀರು ಕಡಿಮೆ ಬಳಸಿ. ನಿಮಗೆ ಗೊತ್ತಾಗುತ್ತೆ, ಫಸ್ಟ್ ಟೈಮ್ ಮಾಡಿದಾಗ ಗೊತ್ತಾಗಲ್ಲ. ಆದ್ರೂ ನಾನು ಹೇಳ್ತಾ ಇದ್ದೀನಲ್ಲ, ಕಡಿಮೆ ಸ್ವಲ್ಪ ಬಳಸಿ, ಅವಾಗ ಗೊತ್ತಾಗುತ್ತೆ. ಓಕೆ, ಇವಾಗ ನೋಡಿ ಇದು ತಳ ಬಿಟ್ಕೊಂಡು ಬರ್ತಾಯಿದೆ. ನೋಡಿ ಈ ಥರ ಪೋರಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಈ ಥರ ದಪ್ಪ ಇದ್ದರೆ ಸಾಕಾಗುತ್ತೆ. ಇವಾಗ ಇದೊಂದು 1-2 ನಿಮಿಷ ಬೇಕಿದ್ದಕ್ಕೆ. ಇಷ್ಟ ಆದರೆ ಸಾಕು. ತಳ ಬಿಡಬೇಕು, ಒಟ್ಟಿನಲ್ಲಿ ತಳ ಬಿಡಬೇಕು. ನೋಡಿ ತಳ ಬಿಡ್ತಾ ಇದೆ ಅಲ್ವಾ? ತಳ ಕಂಪ್ಲೀಟಾಗಿ ಬಿಡ್ತಾ ಇದೆ, ಆದರೆ ಚೂರು ಅಂಟ್ಕೊಳ್ತಾ ಇಲ್ಲ ಜಾಸ್ತಿ. ತಳ ಬಿಡ್ತದೆ. ಇವಾಗ ಇದು ಆಗಿದೆ. ಇದು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತುಪ್ಪ ಸವರ್ಕೊಂಡಿರೋಂಥ ತಟ್ಟೆಗೆ ಟ್ರಾನ್ಸ್ಫರ್ ಹಾಕ್ಕೊಳ್ಳೋಣ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ, ಕಷ್ಟನೇ ಇಲ್ಲ ಅಲ್ವಾ? ಈ ಥರ ಹಾಕ್ಕೊಂಡ್ರೆ ಮಿಕ್ಕಿದ್ದನ್ನು ಹಾಗೆ ಸೌಟಲ್ಲಿ ತೆಗೆದು ಹಾಕೋಬೋದು. ಇವಾಗ ಮಗ್ಚೋಕಾಯಿ ಏನಿದೆ ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು, ಯಾಕೆಂದರೆ ಇದು ಸ್ವಲ್ಪ ಅಂಟುತ್ತೆ, ಹಾಗಾಗಿ ಮಗ್ಚೋಕಾಯಿ ಹಲ್ವಾ ಅಂದರೆ ಅಂಟುತ್ತಲ್ವ, ಬರ್ಫಿ ಅಂದರೆ. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಕ್ವಲಾಗಿ ಸ್ಪ್ರೆಡ್ ಮಾಡಿಕೊಂಡು ಹರಡ್ಕೊಂಡು ಇದನ್ನು ಕಂಪ್ಲೀಟಾಗಿ ಆರಲಿಕ್ಕೆ ಬಿಡಬೇಕಾಗತ್ತೆ. ಇದಕ್ಕೇನು ಈಗ ಬಿಸಿಲೇ ನೀವು ಇದು ನಿಮಗೆ ಬೇಕಾಗಿರೋ ಶೇಪ್ಗೆ ಲೈನ್ ಹಾಕ್ಕೋಬೇಕು, ಗೆರೆ ಹಾಕ್ಕೋಬೇಕು ಅಂತ ಏನಿಲ್ಲ. ಸ್ವಲ್ಪ ಆರಿದ ಮೇಲೆ ನೋಡಿ, ಇದು ಇವಾಗ ಆರಿದೆ ಕಂಪ್ಲೀಟಾಗಿ. ಆದರೂ ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಆರಾಮಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಲೈನ್ ಹಾಕ್ಕೊಳ್ಳೋಕ್ಕೆ ಬರ್ತಾಯಿದೆ ಚಾಕುವಿಂದ. ಸೊ ಈ ಥರ ಸುಲಭವಾಗಿ ಎಷ್ಟು ಚಿಕ್ಕದು ಎಷ್ಟು ಚೆನ್ನಾಗಿ ನಿಮ್ಗೆ ಇಷ್ಟ ಬರೋ ಶೇಪಲ್ಲಿ ನೀವು ಕಟ್ ಮಾಡಿ ಬಳಸ್ಬೋದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು, ಟೇಸ್ಟ್ ಹೇಗಿತ್ತು, ಕಷ್ಟ ಆಯಿತಾ, ಸುಲಭ ಆಯಿತಾ ಅಂತ ನನಗೆ ಖಂಡಿತ ತಿಳಿಸಿ. ಸ್ವೀಟ್ ರೆಸಿಪಿ ಅಂದರೆ ಸ್ವಲ್ಪ ಪೇಷನ್ಸ್ ತುಂಬ ಮುಖ್ಯ ಇರುತ್ತೆ, ಹಾಗಾಗಿ ಕಷ್ಟಪಟ್ರೇ ಇಷ್ಟ ಸಿಗೋದು ಅಂತ. ಸೊ ಹಾಗಾಗಿ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಈ ರೆಸಿಪಿನ ಲೈಕ್ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.